ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ನನ್ನ ನಾನು ಇವಾಗ ತಿಂಡಿ ಎಲ್ಲ ತಿಂದ್ಬಿಟ್ಟು ಕೂತಿದ್ದೀನಿ. ಹಾಗೆ ಇವತ್ತು ನಮ್ಮ ಅರುಣ ಆಂಟಿಗೆ ಬರ್ತೀನಿ ಅಂತ ಹೇಳಿದ್ರು. ಅಂದರೆ ಕರೆಕ್ಟಾಗಿ ಹೇಳಿರಲಿಲ್ಲ ಅವರು. ನಿನ್ನೆ ಇದೇ ರೂಟ್ ಹೋಗಿದ್ದಾರೆ, ಅಂದರೆ ಹೊಸೂರು ರೂಟ್ ಹೋಗಿದ್ದಾರೆ, ತಮಿಳ್ನಾಡಿಗೆ ದೇವಸ್ಥಾನಕ್ಕೆ ಅಂತೇಳಿ ಹೋಗಿದ್ದಾರೆ ಅವ್ರ ಫ್ರೆಂಡ್ಸ್ ಎಲ್ಲ. ಆಮೇಲೆ ನನಗೆ ನಿನ್ನೆ ಬೆಳಿಗ್ಗೆ 9:30ಗೆ ಫೋನ್ ಮಾಡಿದ್ರು. ನಾನು ನಮ್ಮ ಆಂಟಿ ಯಾವತ್ತೂ ಕೂಡ 9:30ಗೆಲ್ಲ ಫೋನ್ ಮಾಡಲ್ಲ, ಸಂಜೆ ಮಾಡ್ತಾರೆ. ಒಂದು 4 ಗಂಟೆ ಮೇಲೆ, 4:15 ಗಂಟೆ ಮೇಲೆ ಯಾವಾಗಲೂ ಅವರು ಫೋನ್ ಮಾಡುವಂಥದ್ದು. ಆಮೇಲೆ 9:30ಗೆ ಫೋನ್ ಮಾಡಿದ್ದಾರೆ ನನಗೆ. ಬೆಳಿಗ್ಗೆನೆ ಮೋಹನ್ ಮಾಮ ಹೋದರು, ನಾನು ಗೇಟೆಲ್ಲ ಲಾಕ್ ಮಾಡ್ಕೊಂಡು ಮೇಲೆ ಬಂದೆ. ಏನಕ್ಕಪ್ಪ ಇಷ್ಟು ಬೆಳಿಗ್ಗೆ ಫೋನ್ ಮಾಡ್ತಿದ್ದಾರಲ್ಲ ಅಂದ್ಬಿಟ್ಟು ನಾನು ಫೋನ್ ರಿಸೀವ್ ಮಾಡಿದರೆ, ನಿಮ್ಮ ಮನೆ ಹತ್ರನೇ ಹೋಗ್ತಾ ಇದ್ದೀನಿ ಅಂತಂದರು. ಆಮೇಲೆ ಬನ್ನಿ ಮನೆಗೆ ಅದೇ, ಇಲ್ಲ ಎಲ್ಲರೂ ಇದ್ದೀವಿ, ಈ ಥರ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ ತಮಿಳ್ನಾಡಿಗೆ ಅಂದರು. ಸರಿ ಆಯಿತು, ಆ ಕಡೆಯಿಂದ ಬರಬೇಕಾದ್ರೆ ಬನ್ನಿ ಅಂತ ಹೇಳಿದೆ. ಅದಕ್ಕೆ ಇವತ್ತು ಬರಲ್ಲ, ನಾಳೆ ಬರ್ತೀವಿ ಅಂತಂದರು. ಇವತ್ತು ಅಲ್ಲೇ ಹಾಲ್ಟ್ ಆಗಿಬಿಟ್ಟು ನಾಳೆ ಬರೋದು ಅಂಥೇಳಿ. ಓಕೆ ಆಯಿತು, ನಾಳೆನೇ ಬನ್ನಿ ಅಂತ ಹೇಳಿದ್ವಿ. ಆಮೇಲೆ ರಾತ್ರಿ ಫೋನ್ ಮಾಡಿದ್ವಿ, ಎಷ್ಟೊತ್ತಿಗೆ ಬರ್ತೀರಾ ನಾಳೆ ಅಂಥೇಳಿ. ಅದಕ್ಕೆ ಆಂಟಿ ಇನ್ನೂ ಕರೆಕ್ಟಾಗಿ ಗೊತ್ತಿಲ್ಲ, ಬೆಳಿಗ್ಗೆ ಹೇಳ್ತೀನಿ ಅಂತ ಹೇಳಿದ್ರು. ಬೆಳಿಗ್ಗೆ ಒಂದು 7:30 ಅಲ್ಲ 8 ಗಂಟೆ, 7:45, 8 ಗಂಟೆ ಆ ಥರ ಟೈಮಲ್ಲಿ ಫೋನ್ ಮಾಡಿಬಿಟ್ಟು, ಇಲ್ಲ ಬರೋಕ್ಕಾಗಲ್ಲ, ಇನ್ಯಾವುದಾದ್ರೂ ದೇವಸ್ಥಾನಕ್ಕೆ ಹೋಗೋಣ ಅಂತ ಹೇಳ್ತಿದ್ದಾರೆ, ಅದಕ್ಕೆ ಬರಲ್ಲ, ಇನ್ನೊಂದು ಸರಿ ಯಾವಾಗಲಾದರೂ ಬರ್ತೀನಿ ಅಂತ ಹೇಳಿದ್ರು. ಸರಿ ಆಯಿತು ಬಿಡಿ ಅಂತ ಅಂದ್ಕೊಂಡೆ. ಯಾಕೆಂದರೆ ಅವರು ಅಲ್ಲಿಂದ ಬರಬೇಕಾದ್ರೆ ಹೇಳಿದ್ರು, ಅಂದರೆ ರಾತ್ರಿ ಹೇಳಿದ್ದು ಏನಂತಂದರೆ ವೆಜ್ಜು ನಾವು, ಅಂದರೆ ಮಾಮ ಹೇಳಿದ್ರು ಬರೋದು ಒಂದು 2 ಅವರ್ ಮುಂಚೆ ಹೇಳು, ಏನಾದರೂ ಮಾಡೋದಕ್ಕೆ ಸರಿ ಹೋಗುತ್ತೆ ಅಂತೇಳಿ. ಅದಕ್ಕೆ ನಮಗೇನಂದರೆ ನಾನ್ ವೆಜ್ ಮಾಡೋದು ಅಂದರೆ ಸ್ವಲ್ಪ ಈಸಿ, ಚಿಕನ್ ಮಟನ್ ಏನು ಅಂತ ಅಂದ್ಬಿಟ್ಟು ಮಾಡಿಬಿಡ್ಬೋದು. ವೆಜ್ಜು ಅಂದರೆ ಸ್ವಲ್ಪ ಕಷ್ಟನೇ. ಅದಕ್ಕೆ ಅವರು ದೇವಸ್ಥಾನಕ್ಕೆಲ್ಲ ಹೋಗಿದ್ದಾರಲ್ಲ, ಇನ್ನು ವೆಜ್ಜೇ ಮಾಡಬೇಕು, ನಾನ್ ವೆಜ್ ತಿನ್ನಲ್ಲ. ಆಮೇಲೆ ಸರಿ ಆಯಿತು, ವೆಜ್ಜೇ ಮಾಡೋಣ ಬಾ ಅಂತ ಹೇಳಿದ್ರು. ಆಮೇಲೆ ಮೋಹನ್ ಮಾಮ ರಾತ್ರಿ ಮಶ್ರೂಮ್ ಪಲಾವ್ ಮಾಡಿಬಿಡು, ಅಥವಾ ಟೊಮೆಟೊ ಬಾತು, ಅಥವಾ ಪನ್ನೀರ್ ಪಲಾವ್ ಈ ಥರದ್ದು ಹೇಳಿದ್ರೆ. ಮಶ್ರೂಮ್ ಪಲಾವು ಓಕೆ ಚೆನ್ನಾಗಿರುತ್ತೆ, ಆದರೆ ಮಶ್ರೂಮು ಒಬ್ಬೊಬ್ಬರು ನಾನ್ ವೆಜ್ಜು ಅಂತಲೇ ತಿನ್ನಲ್ಲ. ತುಂಬ ಜನ ಹಾಗೆ ಅಂದ್ಕೊಂಡಿರೋದು ಅದು ನಾನ್ ವೆಜ್ಜು ಅಂತೇಳಿ. ಅದಕ್ಕೆ ಆಂಟಿನ ಬೆಳಿಗ್ಗೆ ಬರ್ತೀನಿ ಅಂತ ಹೇಳ್ತಲ್ಲ, ಆವಾಗ ಫೋನ್ ಮಾಡಿಬಿಟ್ಟು ಈ ಥರ ಮಶ್ರೂಮ್ ತಿಂತಾರೆ ಎಲ್ಲರೂ, ಯಾಕೆಂದರೆ ಈ ಥರ ನಾನ್ ವೆಜ್ಜು ಅಂತ ತುಂಬ ಜನ ಅಂದ್ಕೊಬಿಟ್ಟಿರ್ತಾರಲ್ವ, ಅದರಿಂದ ಮತ್ತು ಕೇಳ್ಬಿಟ್ಟು ಮಾಡ್ತೀನಿ ಅಂತ ಹೇಳಿದೆ. ಸರಿ ಆಯಿತು ಹಾಗೆ ಮಾಡು ಅಂತ ಹೇಳಿದ್ರು. ನೋಡಿದ್ರೆ ಬೆಳಿಗ್ಗೆಗೆ ಬರಲ್ಲ ಅಂತ ಹೇಳಿದ್ದಾರೆ. ಇವಾಗ ಬೆಳಿಗ್ಗೆ ತಿಂಡಿ ಅಕ್ಕಿ ರೊಟ್ಟಿ ಚಟ್ನಿ ಮಾಡಿದ್ದೀನಿ ಅಷ್ಟೇ. ಇವಾಗ ಸೊಪ್ಪಿದೆ ಸ್ವಲ್ಪ, ಮಧ್ಯಾಹ್ನಕ್ಕಾಗುತ್ತೆ. ಹಾಗೆ ಸ್ವಲ್ಪ ಗಣಕೆ ಸೊಪ್ಪಿಂದು ತಂಬುಳಿ ಕೂಡ ಮಾಡ್ತಿದ್ದೀನಿ, ಎಲ್ಲ ರೆಡಿ ಮಾಡಿದ್ದೀನಿ. ಇವನಿಗೆ ರೊಟ್ಟಿ ಎಲ್ಲ ಹಾಕ್ಕೊಟ್ಬಿಟ್ಟು ಮತ್ತೆ ತಂಬುಳಿ ಮಾಡಬೇಕು. ವೆದರು ಫುಲ್ಲು ಮೋಡ ಥರ ಇದೆ, ಅಂದರೆ ಬಿಸಿಲಿಲ್ಲ. ನೆನ್ನೆನೂ ಮಳೆ ಬಂತು ಇಲ್ಲಿ, ಪರವಾಗಿಲ್ಲ, ಸ್ವಲ್ಪ ಕೂಲಾಗಿದೆ ವೆದರ್. ಓಕೆ, ಅವ್ನು ಬಂದ ತಕ್ಷಣ ರೊಟ್ಟಿ ಎಲ್ಲ ಹಾಕ್ಕೊಟ್ಬಿಟ್ಟು ಆಮೇಲೆ ಬೇರೆ ಕೆಲಸಗಳನ್ನ ಮಾಡಬೇಕು. ಓಕೆ, ಆಮೇಲೆ ನಾನು ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ. ಹಾಗೆ ಇವಾಗ ಅನ್ನಿಸ್ತಾ ಇದೆ, ಇವಾಗ ಐಬ್ರೋ ಎಲ್ಲ ನೀಟಾಗೆಲ್ಲ ಚೆನ್ನಾಗಿ ಬಂದಿದೆ. ಇವಾಗ ಐಬ್ರೋ ಮಾಡಿದ್ರೆ ಸರಿ ಹೋಗುತ್ತೆ ಅಂತ, ಇಲ್ಲ ಇನ್ನೊಂದು ಸ್ವಲ್ಪ ದಿನ ಇರಲ್ಲ ಹೀಗೆ ಅಂತ ಯೋಚನೆ ಮಾಡ್ತಿದ್ದೀನಿ ಅಷ್ಟೇ. ಓಕೆ ನಮ್ಮ ಗುಮ್ಮಗೆ ಚಿಕನ್ ಎಲ್ಲ ಹಾಕಿದ್ದೆ, ತಿಂದ್ಬಿಟ್ಟು ಮಲಗಿದ್ದಾಳೆ. ಅದೆರಡು ಕೆಳಗಡೆನೇ ಇದೆ, ಹಠ ಆಡಿಕೊಂಡು ಅಲ್ಲೆಲ್ಲಾದರೂ ಮಲ್ಕೊಂಡಿರುತ್ತೆ, ಇಲ್ಲಾಂದರೆ ಮೇಲೆ ಬುಕ್ಸ್ಗಳೆಲ್ಲ ಇದೆಯಲ್ಲ ಅಲ್ಲೋಗಿ ಮಲ್ಕೊಂಡಿರುತ್ತೆ. ಎರಡು ತಿಂದ್ಬಿಟ್ಟು ಕೆಳಗಡೆ ಹೋಗಿ ತಿನ್ನೋದು, ಮೇಲೆ ಬಂದು ಮಲಗೋದು, ಆ ಥರ. ಓಕೆ, ನಾನು ಇಲ್ಲಿ ಹಸಿಮೆಣ್ಸಿನ್ಕಾಯಿನೆಲ್ಲ, ಅಂದರೆ ಹಸಿಮೆಣ್ಸಿನ್ಕಾಯಿಂದು ತೊಟ್ಟಿ ಇದೆಯಲ್ಲ ಅದನ್ನೆಲ್ಲ ತೆಗೆದು ಇಡ್ತಾಯಿದ್ದೀನಿ. ಹಾಗೆ ತಂಬುಳಿ ಎಲ್ಲ ಮಾಡಬೇಕಿತ್ತು, ಅದಕ್ಕೆ ಅಂಥೇಳಿ ರೆಡಿ ಮಾಡ್ಕೊತಾ ಇದ್ದೆ. ಹಾಗೆ ಇದನ್ನು ಕೂಡ ಕ್ಲೀನ್ ಮಾಡೋಣ ಅಂಥೇಳಿ ಮಾಡ್ತಾಯಿದ್ದೀನಿ.
ತಂಬುಳಿದು ವೀಡಿಯೋ ಏನೂ ಹಾಕಿಲ್ಲ, ಯಾಕೆಂದರೆ ತೋರಿಸಿದ್ದೀನಿ ಅಂದ್ಕೊಂಡಿದ್ದೀನಿ, ಅದಕ್ಕೆ ತಂಬುಳಿದೇನು ವೀಡಿಯೋ ಹಾಕಿಲ್ಲ. ಶಾರ್ಟ್ಸ್ ಹಾಕಿದ್ದೆ ಅಷ್ಟೇ ಅವತ್ತು, ಅದು ಬಿಟ್ಟರೆ ಲಾಂಗ್ ವೀಡಿಯೋ ಏನೂ ಹಾಕಿಲ್ಲ. ಹಾಗೆ ಹಸಿಮೆಣ್ಸಿನ್ಕಾಯ್ದೇ ಒಂದು ಕತೆ ಇದೆ ನೋಡಿ. ಏನಂದರೆ ವಾರದಲ್ಲಿ ಇವಾಗ ಕೌಶಿ ಇರೋದ್ರಿಂದ ಮನೆಯಲ್ಲಿ ಏನಾದರೂ ಒಂದು ತರಕಾರಿ ಬೇಕು ಅಂದರೆ ಮೋಹನ್ ಮಾಮನ ವೆಯ್ಟ್ ಮಾಡೋದೇ ಇಲ್ಲ ನಾನು. ಕೌಶಿ ಇರ್ತಾನಲ್ಲ, ಅವನನ್ನು ಕಳಿಸ್ಬಿಡ್ತೀನಿ, ಹೋಗಿ ತರಕಾರಿ ತೊಗೊಬಾ ಅಂತೇಳಿ. ಯಾವುದಾದ್ರು ಒಂದು ಪದಾರ್ಥ ಇಲ್ಲ ಅಂದ್ರೂ ಅವನನ್ನೇ ಕಳಿಸೋದು. ಅವನು ತರಕಾರಿ ತೊಗೊಬರೋದಕ್ಕೆ ಅಂತೇಳಿ ಹೋಗಿರ್ತಾನಲ್ಲ, ಆ ಟೈಮಲ್ಲಿ ತರಕಾರಿ ಎಲ್ಲ ತೊಗೊಂಡಾದ್ಮೇಲೆ ಏನಾಗುತ್ತೆ ಅಂದರೆ ಒಂದು 5 ರೂಪಾಯಿ ಈ ಥರ ಚೇಂಜ್ ಉಳ್ಕೊಳ್ಳುತ್ತೆ ನೋಡಿ, 3 ರೂಪಾಯಿ ಈ ಥರದ್ದೆಲ್ಲ ಉಳ್ಕೊಂಡಾಗ ಏನು ಮಾಡ್ತಾರೆ ಅಂಗಡಿಯವರು, ಹಸಿಮೆಣ್ಸಿನ್ಕಾಯಿ ಹಾಕಿ ಕಳಿಸ್ಬಿಡೋದು. ಮಾಮ ಹೋಗಿ ತರಬೇಕಾದ್ರೆ ಆ ಥರ ಆಗಿರಲ್ಲ, ಆದರೆ ಇವನು ತರಬೇಕಾದ್ರೆ ಈ ಥರ ಆಗಿರುತ್ತೆ. ಇವನು ಸುಮಾರು ಇತ್ತೀಚೆಗೆ ಅವನು ಮನೇಲೇ ಇರೋದ್ರಿಂದ ಯಾವಾಗ್ಲೂ ಅವನನ್ನು ಕಳಿಸಿ ತರಕಾರಿ ಅಂಗಡಿಗೆ ಚೇಂಜ್ ಉಳಿದಿದೆ ಅಂದರೆ 5 ರೂಪಾಯಿ 3 ರೂಪಾಯಿ ಥರ ಉಳಿದಿದೆ ಅಂದಾಗೆಲ್ಲ ಹಸಿಮೆಣ್ಸಿನ್ಕಾಯಿ ಹಾಕಿ ಕಳಿಸೋದು. ಆ ಥರ ಹಸಿಮೆಣ್ಸಿನ್ಕಾಯಿನ ಕಳಿಸಿ ನನ್ನ ಹತ್ರ ಇವಾಗ ಅರ್ಧ KGಯಷ್ಟು ಹಸಿಮೆಣ್ಸಿನ್ಕಾಯಿ ಇದೆ ಫ್ರಿಜ್ಜಲ್ಲಿ. ನಾನು ಕೌಶಿಗೆ ಹೇಳ್ತಾ ಇದ್ದೆ, ಅಲ್ಲ ಕಣೋ, ಹಸಿಮೆಣ್ಸಿನ್ಕಾಯಿ ಬದಲು ಶುಂಠಿ ತೊಗೊಬಂದ್ಬಿಡು ಇನ್ಮೇಲೆ ಅಂತೇಳಿ. ಆಮೇಲೆ ತೋರಿಸ್ದೆ ಅವನಿಗೆ, ನೋಡಿ ಇಲ್ಲಿ 1/2 kg ಹಸಿಮೆಣ್ಸಿನ್ಕಾಯಿ ಇದೆ, ನೀನು ಪ್ರತಿ ಸಾರಿ ಹೋದಾಗಲೂ ಚೇಂಜ್ ಇಲ್ಲ ಅಂದ್ಬಿಟ್ಟು ಅವರು ಇದನ್ನು ಹಾಕಿ ಕಳಿಸ್ತಾ ಇರ್ತಾರೆ, ಇನ್ಮೇಲೆ ಹಸಿಮೆಣ್ಸಿನ್ಕಾಯಿ ತರಬೇಡ, ಶುಂಠಿ ತೊಗೊಬಾ ಅಂತ ಹೇಳಿದೆ. ಸರಿ ಬಿಡಮ್ಮ, ಅವರು ಚಿಲ್ಲರೆ ಇರಲ್ವಲ್ಲ, ಅವಾಗ ಹಸಿಮೆಣ್ಸಿನ್ಕಾಯಿ ಹಾಕ್ಬಿಡ್ತೀನಿ ಕಣಪ್ಪಿ ಅಂತಾರಂತೆ. ಇಲ್ಲೆಲ್ಲ ಸ್ವಲ್ಪ ಅಪ್ಪಿ ಅಂತ ಕರೀತಾರೆ, ಅದರಿಂದ ಅವಾಗ ಇವನು ಹ್ಞೂ ಅಂತ ಅಂದ್ಬಿಡ್ತಾನಂತೆ. ಅದಕ್ಕೆ ಇನ್ಮೇಲೆ ಆ ಥರ ಮಾಡಬೇಡ, ಶುಂಠಿ ತೊಗೊಬಾ ಅಂತ ಹೇಳ್ದೆ. ಏಯ್ ಚುಬ್ಯ, ಕಣ್ಬಿಟ್ಕ ಬರ ನೋಡ್ತಿದ್ಯಾ? ಕಳ್ಳಿ 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 ಹಿಂಗೆ ಈ ಶೇಪಲ್ಲಿ ಬೊಂಗೊಲಿ ನೋಡ್ರಿ ಹೆಂಗೆ ಮನಗಿದೆ. ಗಮ್ ಹೋಯ್ ಇದು ಬಂದು ಸಂಜೆ ಇವತ್ತು ಭರತ ಬಂದ. ಅಂದರೆ ಅವನು ಸುಮಾರು ದಿನದಿಂದ ಅಂದ್ಕೊಳ್ತಿದ್ದ ಬರ್ತೀನಿ ಅಂತೇಳಿ, ಬಂದೇ ಇರಲಿಲ್ಲ. ಇವತ್ತು ಬಂದಿದ್ದಾನೆ. ಇದು ಬಂದು ಫ್ರೈಡೇ ವೀಡಿಯೋ, ಅಂದರೆ 15 ಡೇಸ್ ಹಿಂದಿಂದು. ಆವತ್ತು ಬಂದ ಫ್ರೈಡೇ. ಹಾಗೆ ಬರಬೇಕಾದ್ರೆ ಅಕ್ಕ ಮಟನ್ ಮತ್ತು ಹುಣಸೆಹಣ್ಣು ಕಳಿಸಿದ್ದಾರೆ. ಅದಕ್ಕೆ ಬೆಳಿಗ್ಗೆ ಕೌಶಿ ಹೋಗ್ಬಿಟ್ಟು ಅವನಿಗೆ ಕೋಣನಕುಂಟೆ ಕ್ರಾಸಿಗೆ ಬರೋಕ್ಕೆ ಹೇಳಿದ್ವಿ. ಅವನು ಬಸ್ಸಲ್ಲಾಗಿದ್ದರೆ ಬಂದುಬಿಡ್ತಿದ್ದ, ಆದರೆ ಇವಾಗ ಮೆಟ್ರೋ ಅಲ್ವಾ, ಮೆಟ್ರೋದಲ್ಲಿ ಅವನಿಗೆ ಫಸ್ಟ್ ಟೈಮು ಹೆಂಗೆ ಬರಬೇಕು ಏನು ಅಂತ ಗೊತ್ತಿಲ್ವಲ್ಲ, ಅದಕ್ಕೆ ಕೌಶಿನ ಕಳಿಸಿದ್ದೆ. ಅದಕ್ಕೆ ಅವನು ಕರ್ಕೊಂಡು ಬಂದ. ಆಮೇಲೆ ಒಂದು ಬ್ಯಾಗ್ ಕೊಟ್ಟ, ಏನಿದು ಅಂತ ನೋಡುವಾಗ ಹುಣಸೆಹಣ್ಣು, ಮತ್ತು ಇನ್ನೊಂದು ಬಾಕ್ಸ್ ಏನು ಅಂತ ನೋಡುವಾಗ ಮಟನ್ನು ಅಂತ ಹೇಳ್ದೆ. ಯಾವಾಗಲೂ ನನಗೆ ಊರಿನ ಮಟನ್ ಅಂದರೆ ಸ್ವಲ್ಪ ಇಷ್ಟ ಅಲ್ವಾ, ಅದಕ್ಕೆ ಅಕ್ಕ ಊರಿಂದ 1.25 kgಯಷ್ಟು ಮಟನ್ ಕಳಿಸಿದ್ದಾರೆ. ನಾನು ಆವಾಗಲೇ ನಿಮಗೆ ತೋರಿಸ್ದೆ ಏನದಂದರೆ ಹುಣಸೆಹಣ್ಣು. ಇದು ಬಂದು ಅಕ್ಕ ಕೊಟ್ಟಿರೋದು ಇವಾಗಿನ ಹುಣಸೆಹಣ್ಣು, ಅಂದರೆ ಹೊಸ ಹುಣಸೆಹಣ್ಣು. ಫಸ್ಟ್ ನೋಡಿದ್ರಲ್ಲ ಕಪ್ಪು ಹುಣಸೆಹಣ್ಣು, ಅದು ಹಳೆ ಹುಣಸೆಹಣ್ಣು, ಅಂದರೆ 2 ವರ್ಷದ್ದು ಹಿಂದಿನ ಹುಣಸೆಹಣ್ಣು ಅದು. ಏಕೆಂದರೆ ಒಂದೊಂದು ಹುಣಸೆ ಮರಗಳು ವರ್ಷ ಬಿಡೋದಿಲ್ಲ. ಹುಣಸೆ ಮರಗಳು ಮತ್ತು ಮಾವಿನ ಮರಗಳು ಒಂದೊಂದು ಹಾಗೆ ಇರುತ್ತೆ. 2 ವರ್ಷಕ್ಕೊಂದ್ಸರಿ ಹುಣಸೆಹಣ್ಣು ಬಿಡೋದು, ಮಾವಿನ ಹಣ್ಣು ಬಿಡೋದು, ಆ ಥರ ಇರುತ್ತೆ. ಇದು ಹೋದ ವರ್ಷ ನಮಗೆ ಹುಣಸೆಹಣ್ಣೇ ಸಿಕ್ಕಿಲ್ಲ. ಅಕ್ಕ ಹೇಳ್ತಾಯಿದ್ರು ನಂಗೆ ಸಿಕ್ಕೇ ಇಲ್ಲ ಅಂದ್ಬಿಟ್ಟು 2 ವರ್ಷದ ಹುಣಸೆಹಣ್ಣನ್ನು, ಅಂದರೆ 1 ವರ್ಷದ ಹುಣಸೆಹಣ್ಣನ್ನು ಯೂಸ್ ಮಾಡ್ತಾನೆ ಇದ್ದರು. ಈ ವರ್ಷ ಸಿಕ್ಕಿದೆ ಅಂದ್ಬಿಟ್ಟು ಸ್ವಲ್ಪ ತೊಗೊಂಡು ಅದನ್ನೆಲ್ಲ ಬಿಡಿಸಿ, ಈ ಥರ ನಮ್ಮ ಕಡೆ ಬಿಲ್ಲೆ ಅಂತ ಹೇಳ್ತೀವಿ, ಈ ರೀತಿ ಮಾಡಿ ಇಡ್ತೀವಿ. ಈ ಥರ ಮಾಡಿ ಇಟ್ಟರೆ ಹುಳ ಆಗೋದಿಲ್ಲ. ಅದಕ್ಕೆ ಅಕ್ಕನಿಗೆ ಫಸ್ಟ್ ಹೇಳಿದೆ, ನನಗೆ ಹುಣಸೆಹಣ್ಣು ಬೇಕು. ಫಿಶು ನಾವೆಲ್ಲ ಹೆಚ್ಚಾಗಿ ಮಾಡ್ತಾನೆ ಇರ್ತೀನಿ, ಹಳೆ ಹುಣಸೆಹಣ್ಣು ಹಾಕಿದ್ರೆ ಅದು ಅಷ್ಟೊಂದೇನೋ ಚೆನ್ನಾಗಿರಲ್ಲ, ಅದಕ್ಕೆ ಆದಷ್ಟು ಹೊಸ ಹುಣಸೆಹಣ್ಣು ಕೊಡು ನನಗೆ ಅಂತ. ಅದಕ್ಕೆ ನಿನಗೆ ಒಂದು ಬಿಲ್ಲಿ ಇಟ್ಟಿದ್ದೀನಿ ಅಂತ ಹೇಳ್ತಾಯಿತ್ತು. ಹಾಗೆ ಭರತನೂ ಬಂದಿದ್ನಲ್ಲ, ಅದಕ್ಕೆ ಅವ್ನು ಬರಬೇಕಾದ್ರೆ ಹುಣಸೆಹಣ್ಣು ಮತ್ತು ಮಟನ್ನು ನಂಗೆ ಗೊತ್ತಿಲ್ಲ, ಹುಣಸೆಹಣ್ಣು ಮಾತ್ರ ನಾನು ಹೇಳಿದ್ದೆ.
ಬೇಕು ಅಂತೇಳಿ ಕಳಿಸಿದ್ರು. ಆದರೆ ಮಟನ್ ಮಾತ್ರ ನಾನು ಹೇಳಿರಲಿಲ್ಲ. ನನಗಿಷ್ಟ ಅಂಥೇಳಿ 1/4 kg ಆ ಥರ ಕಳಿಸಿದ್ದಾರೆ. ನನಗೆ ಚರ್ವಿಯೆಲ್ಲ ಇಷ್ಟ ಆಗಲ್ವಲ್ಲ, ಅದಕ್ಕೆ ಚರ್ವಿನೆಲ್ಲ ಅವರೇ ಇಟ್ಕೊಂಡು ಬರೀ ಪೀಸ್ ಮಾತ್ರ ಕಳಿಸಿದ್ದಾರೆ. ಅದರಲ್ಲಿ ಪೀಸ್ನ ಅಂದರೆ ಮಟನನ್ನು 1 ವಿಷಲ್ ಹಾಕ್ಸ್ಬಿಟ್ಟು ಕಳಿಸೋದು. ಈ ಬಾರಿ ಹಂಗೆ ಕೊಟ್ಬಿಟ್ಟಿದ್ದಾರೆ. ಯಾಕೆ ಅಂದರೆ ಕರೆಂಟ್ ಇರಲಿಲ್ವಂತೆ, ಅಂದರೆ ಪುಡಿನ ರುಬ್ಬಿಟ್ಟು ವಿಷಲ್ ಹಾಕ್ಸ್ಬೇಕಲ್ಲ, ಅದಕ್ಕೆ ಇದಿರಲಿಲ್ಲ ಕರೆಂಟು ಅಂದ್ಬಿಟ್ಟು ಹಂಗೆ ಕಳಿಸಿದ್ದೀನಿ ಅಂತ ಹೇಳ್ತಾಯಿದ್ರು. ಅದಾದಮೇಲೆ ನಾನು ಅದೆಲ್ಲ ಬಿಚ್ಚಿಟ್ಟು ಫ್ರಿಜ್ಜಲ್ಲಿ ಇಟ್ಬಿಟ್ಟು ಇವ್ರನ್ನ ವಾಕಿಂಗ್ ಕರ್ಕೊಂಡು ಹೋಗಿದ್ದೆ. ಅಂದರೆ ಕೌಶಿನ ಭರತನ ಸುಮ್ಮನೆ ಇಲ್ಲೇ ಅಲ್ವಾ ಪಾರ್ಕು ಬನ್ನಿ ಅಂದ್ಬಿಟ್ಟು, ಕೌಶಿ ಬರ್ತಾನಲ್ಲ ಅದ್ರ ಜೊತೆಗೆ ನೀನು ಬಂದ್ಬಿಟ್ಟು ಇಬ್ಬರು ಬಂದಿದ್ದರು. ನಾನು ವಾಕ್ ಮಾಡ್ತಾಯಿದ್ದೆ, ನನ್ನ ಜೊತೆ ಒಂದು ರೌಂಡ್ ಹೋಗ್ಬಿಟ್ಟು ಆಮೇಲೆ ಅಲ್ಲಿ ವಾಲಿಬಾಲು ಫುಟ್ಬಾಲ್ ಎಲ್ಲ ಆಡ್ತಾರೆ ಒಂದು ಸೈಡು, ಅಂದರೆ ಪಾರ್ಕಿಂದ ಸ್ವಲ್ಪ ಆ ಕಡೆ, ಮತ್ತು ಅಲ್ಲಿ ಹೊರ್ಟೋಗಿದ್ರು ಇವರಿಬ್ಬರು. ನಾನು ಒಂದು 5 ರೌಂಡು ಪಾರ್ಕಲ್ಲಿ ವಾಕಿಂಗ್ ಎಲ್ಲ ಮಾಡಿಕೊಂಡು ಆಮೇಲೆ ಮನೆಗೆ ಬಂದ್ವಿ. ಮನೆಗೆ ಬರೋದ್ರೊಳಗೆ ಮೋಹನ್ ಮಾಮಂಗೆ ಫೋನ್ ಮಾಡಿದೆ, ಈ ಥರ ಭರತ ಬಂದಿದ್ದಾನೆ, ಮಟನ್ ತೊಗೊಬಂದಿದ್ದಾನೆ ಅಂಥೇಳಿ. ಅದಕ್ಕೆ ಭರತ ಬಂದಿದ್ನಲ್ಲ, ಅದಕ್ಕೆ ಸಮೋಸ ಇದೇನೇನೋ ತೊಗೊಬಂದಿದ್ರು. ಈ ಫ್ರೈ ಕಡಲೆಕಾಯಿ ಬರುತ್ತಲ್ಲ, ಅದು ನಂಗೆ ತುಂಬ ಇಷ್ಟ, ಅದಕ್ಕೆ ಅದೆಲ್ಲ ತೊಗೊಬಂದಿದ್ರು. ಭರತ ಬಂದಿದ್ದಾನೆ ಅಂಥೇಳಿ ಎಕ್ಸ್ಟ್ರಾ 2 ಸಮೋಸ ಎಲ್ಲ ತೊಗೊಂಡು ಬಂದಿದ್ದಾರೆ. ನಾವು ವಾಕಿಂಗು ಮುಗಿಸ್ಕೊಂಡು ಬರೋದ್ರೊಳಗಡೆ ಕರೆಂಟ್ ಹೋಗಿತ್ತು. ಅಂದರೆ ವಾಕಿಂಗ್ ಹೋದಾಗ ಇತ್ತು, ಬರೋದ್ರೊಳಗಡೆ ಕರೆಂಟ್ ಹೋಗಿತ್ತು, ಇರಲಿಲ್ಲ. ನಾನು ಮಟನ್ ಸಾಂಬಾರೆಲ್ಲ ಮಾಡಬೇಕಿತ್ತಲ್ಲ, ಬರುತ್ತೆ ಅಂದ್ಬಿಟ್ಟು ಸಮೋಸ ಎಲ್ಲ ತಿಂದ್ಕೊಂಡು ಆರಾಮಾಗಿ ಕೂತಿದ್ದೀವಿ. ನೋಡಿದ್ರೆ ಕರೆಂಟೇ ಬರಲಿಲ್ಲ. ಎಷ್ಟೋ ನಾನು 8 ಗಂಟೆಗೆ ಬರುತ್ತೆ, 7:15 ಬರುತ್ತೆ, 9 ಗಂಟೆಗೆ ಬರುತ್ತೆ ಅಂದರೆ ಬರಲೇ ಇಲ್ಲ ಕರೆಂಟು. 10 ಗಂಟೆ ಆದ್ರೂ ಬರಲೇ ಇಲ್ಲ. ಅವತ್ತೆಲ್ಲ ಕರೆಂಟೇ ಇಲ್ಲ. ಮಧ್ಯರಾತ್ರಿ ಅಂದರೆ ನಾವು ಮಲ್ಕೊಂಡಾದಮೇಲೆ ಕರೆಂಟ್ ಬಂದಿರೋದು. ಆಮೇಲೆ ಇನ್ನೇನು ಮಾಡೋದು, ಕರೆಂಟ್ ಇಲ್ಲ ಅಂದರೆ ಮಟನ್ ಸಾಂಬಾರು ಮಾಡೋಂಗಿಲ್ಲ. ಆಮೇಲೆ ತಂಬುಳಿ ಮಾಡಿದ್ನಲ್ಲ, ಅದನ್ನೇ ತಿನ್ಕೊಂಡು ಮಲಗಿದ್ರು. ನನ್ನ ಪ್ಲ್ಯಾನು ಮಟನ್ ಸಾಂಬಾರು ಮಾಡಬೇಕು ಅಂತ, ಯಾಕೆಂದ್ರೆ ಅಕ್ಕ ಬೇಯಿಸ್ಕೊಟ್ಟಿಲ್ವಲ್ಲ, ಹಂಗೆ ಹಸಿದು ಕೊಟ್ಬಿಟ್ಟಿದ್ರಲ್ಲ, ಅದರಿಂದ. ನೋಡಿದ್ರೆ ಕರೆಂಟ್ ಇರಲಿಲ್ಲ. ಅದಕ್ಕೆ ಅದನ್ನೇನು ಮಾಡಿದೆ, ಹಾಗೆ ಮಟನ್ನ ತೆಗೆದ್ಬಿಟ್ಟು ಏನು ಹಾಕಿಲ್ಲ, ಅಕ್ಕ ಹೇಗೆ ಕಳಿಸಿದ್ರು ಹಂಗೇ 1 ವಿಷಲ್ ಕೂಗಿಸ್ಬಿಟ್ಟು ಕುಕ್ಕರಲ್ಲಿ ಹಾಗೆ ಇಟ್ಟೆ. ಅದಕ್ಕೆ ಏನೋ ಮಸಾಲೆ ಎಲ್ಲ ರುಬ್ಬಿಟ್ಟಿಲ್ಲ, ಅಂದರೆ ತೆಂಗಿನಕಾಯಿ, ಬೆಳ್ಳುಳ್ಳಿ, ಶುಂಠಿ ಈ ಥರದ್ದೆಲ್ಲ ಹಾಕಬೇಕಲ್ಲ, ಅದನ್ನೇನೋ ರುಬ್ಬಿಲ್ಲ, ಏನಿಲ್ಲ. ಸುಮ್ಮನೆ ಹಂಗೆ ವಿಷಲ್ ಹಾಕ್ಸ್ಬಿಟ್ಟು ಬೆಳಗ್ಗೆಗೆ ಸಾಂಬಾರು ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಹಾಗೆ ಇಟ್ಬಿಟ್ಟೆ. ಇಲ್ಲಾಂದರೆ ಏನಾಗುತ್ತೆ, ಒಂದೊಂದು ಸರಿ ಮಟನ್ ಹಾಳಾಗ್ಬಿಡುತ್ತೆ ಫ್ರಿಜ್ಜಲ್ಲಿಟ್ರು, ಏಕೆಂದರೆ ಇವನು ಅಲ್ಲಿಂದ ಊರಿಂದ ತಂದಿದ್ದಾನಲ್ವ, ಅದರಿಂದ. ಮೋಹನ್ ಮಾಮ ಹಾಳ್ಗೀಳಾಗ್ಬಿಡುತ್ತೆ ಅಂದ್ಬಿಟ್ಟು ವಿಷಲ್ ಹಾಕ್ಸ್ಬಿಡು ಅಂತ ಹೇಳಿದ್ರು. ಸರಿ ಅಂದ್ಬಿಟ್ಟು ನಾನು ಅದೇ ಥರ 1 ವಿಷಲ್ ಹಾಕ್ಸ್ಬಿಟ್ಟು ಅದನ್ನು ಹಾಗೆ ಇಟ್ಬಿಟ್ಟು ತಂಬುಳಿ ಮತ್ತು ಬರೀ ರೈಸ್ ಮಾಡಿದ್ದೆ. ಇವರು ಸಮೋಸ ಎಕ್ಸ್ಟ್ರಾ ತಂದುಬಿಟ್ಟಿದ್ರಲ್ಲ, ಜಾಸ್ತಿ ಆಗಿತ್ತು, ಅದಕ್ಕೆ ತಂಬುಳಿಯಲ್ಲಿ ಅನ್ನ ಎಲ್ಲ ತಿಂದ್ಕೊಂಡು ಅವತ್ತು ಮಲ್ಕೊಂಡಿದ್ದು. ಈ ಥರ ಆಯಿತು. ಓಕೆ. ಹಾಗೆ ಬೆಕ್ಕು ಹೀಗೆ ನನ್ನ ಪಕ್ಕದಲ್ಲಿ ಬಂದು ಮಲ್ಕೊಂಡು ಈ ಥರ ಎಲ್ಲ ಮಾಡ್ತಾಯಿತ್ತ. ಅದನ್ನು ಅಷ್ಟೇ ಒಂದಷ್ಟು ಕ್ಯಾಪ್ಚರ್ ಮಾಡಿಕೊಂಡೆ ಅಷ್ಟೇ. ಓಕೆ. ಹಾಗೆ ನಾನು ಈ ವಿಡಿಯೋನು ಕೂಡ ಇಲ್ಲಿಗೆ ಎಂಡ್ ಮಾಡ್ತೀನಿ. ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಓಕೆ, ಬಾಯ್. ನಮ್ಮ ಸುಬ್ಬಿ ಎಷ್ಟೊತ್ತು ಆಟ ಆಡ್ತಾಯಿತ್ತು, ಆಮೇಲೆ ಮಲ್ಕೊಂಡಿರೋದು.